ವಿಡಿಯೋದ ಕೊನೆಯಲ್ಲಿ ಒಂದು ಇಲ್ಲಸ್ಟ್ರೇಟಿವ್ ಇದೆ, ಮರೆಯದೆ ನೋಡಿ. ವೆಲ್ಕಮ್ ಟು ಚಾನಲ್. ಈ ದಿನ KCET 2025ರ ಒಂದು ಪರೀಕ್ಷೆ ನಂತರದಲ್ಲಿ ಒಂದು KE ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅವರು ಗಳಿಸಿದ ಆಧಾರದ ಮೇಲೆ ಏನ್ ರ್ಯಾಂಕ್ ಅನ್ನು ಅಲಾಟ್ ಮಾಡ್ತಾರೆ. ಆ ರ್ಯಾಂಕ್ ಅಲಾಟ್ ಆದ್ಮೇಲೆ ಒಂದಿಷ್ಟು ಮುಖ್ಯವಾಗಿರ್ತಕ್ಕಂಥ KCET ನೀಡಿರ್ತಕ್ಕಂಥ ರ್ಯಾಂಕ್ಗಳಲ್ಲಿ ಪ್ರಮುಖವಾದ ಅಂಶಗಳನ್ನ ಗಮನಿಸಬೇಕಾಗ್ತದೆ. ಒಂದು KEದವರು ಸ್ಪಾಟ್ ರ್ಯಾಂಕ್ ಅಂತ ಹೇಳಿ ನೀಡ್ತಾರೆ. ಏನದು ಸ್ಪಾಟ್ ರ್ಯಾಂಕ್? ಆಮೇಲೆ G55 ಅಂತಕ್ಕಂಥದ್ದಿದೆ ತಮ್ಮ ಇನ್ಫಾರ್ಮೇಶನ್ ಬ್ರೌಚರ್ ಅಲ್ಲಿ. ಹಾಗಾದ್ರೆ G55 ಅಂದ್ರೇನು, ನಿಮ್ಮ ರ್ಯಾಂಕ್ ಏನಾದ್ರೂ ಬದಲಾಗ್ತದ ಅಂತಕ್ಕಂಥ ಒಂದಿಷ್ಟು ವಿಷಯಗಳಿದ್ದಾವೆ. G55 ಅಂದ್ರೇನು, G66 ಅಂದ್ರೇನು, G77 ಅಂದ್ರೇನು, B55 ಅಂದ್ರೇನು, B66 ಅಂದ್ರೇನು, ಈ ಮುಖ್ಯವಾಗಿರೋ ವಿಷಯವನ್ನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತವನ್ನ ಬಯಸ್ತೇನೆ. ನಾನು CET, JEE, NEET ಮುಂತಾದ ವಿಡಿಯೋಗಳನ್ನ ಮಾಹಿತಿಗಳನ್ನ ತಮಗೆ ಆಗಿಂದಾಗೆ ನೀಡ್ತಾ ಇರ್ತೇನೆ. ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ನಿಮ್ಮ ವಿದ್ಯಾರ್ಥಿಗಳಿಗೆ, ನೀವಿರ್ತಕ್ಕಂಥ ಗ್ರೂಪ್ಗಳಿಗೆ ಇದನ್ನ ಶೇರ್ ಮಾಡಿ, ವಿಷಯ ಅವ್ರಿಗೂ ಕೂಡ ಮಾಹಿತಿ ಸಿಗ್ತದೆ ಅಂತ ಹೇಳ್ತಾ KCET 2025 ನಲ್ಲಿ ಸ್ಪಾಟ್ ರ್ಯಾಂಕ್ ಅಂತಕ್ಕಂಥದ್ದು ಏನು ಎಂಬುದನ್ನ ಒಂದಿಷ್ಟು ಗಮನಿಸೋಣ. ಇಲ್ಲೊಂದು ನಾನು ಒಂದು ಮಾಡೆಲ್ ಅನ್ನ ನಿಮ್ಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. A ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ, B ಅನ್ನುವ ಒಬ್ಬ ವಿದ್ಯಾರ್ಥಿ, C ಅನ್ನುವ ಒಬ್ಬ ವಿದ್ಯಾರ್ಥಿ ಮತ್ತು D ಅನ್ನುವ ಒಬ್ಬ ವಿದ್ಯಾರ್ಥಿ, 4 ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ. ಇದನ್ನ ಫಾರ್ಮ್ಯಾಟ್ ಅನ್ನ ನಾನು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮೊದಲು ನಿಮ್ಮ ಇನ್ಫಾರ್ಮೇಶನ್ ಬ್ರೌಚರ್ ಅಲ್ಲಿ ಪೇಜ್ ನಂಬರ್ 33ರಲ್ಲಿ ಒಂದಿಷ್ಟು ಮಾಹಿತಿ ಇದೆ. ಈ ಮಾಹಿತಿಯನ್ನ ತಾವು ಗಮನಿಸೋದೇ ಆದ್ರೆ G55 ಅಂದ್ರೆ ಏನು ಅಂತಕ್ಕಂಥದ್ದು ಒಂದು ಮಾಹಿತಿ ಕೊಟ್ಟಿದ್ದಾರೆ ಅವರು. ಈಗಾಗಲೇ ತಾವು ಎಕ್ಸಾಮ್ ಅನ್ನ ಬರೀತೀರಿ, KCET ಎಕ್ಸಾಮ್ ಬರೀತೀರಿ. KCET ಎಕ್ಸಾಮ್ ಬರದಾದ ಮೇಲೆ ನಿಮ್ಗೆ ರ್ಯಾಂಕ್ ಒಂದು ಸ್ಕೋರ್ ಕಾರ್ಡ್ ಜೊತೆಗೆ ನಿಮ್ಗೆ KEದವರು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ರ್ಯಾಂಕ್ ಅನ್ನ ಅಲಾಟ್ ಮಾಡ್ತಾರೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಆ ರ್ಯಾಂಕ್ ಅಲಾಟ್ ನಿಂದ ಹೊರಗುಳಿತಾರೆ. ಏನೆಲ್ಲ ಕಾರಣಕ್ಕೆ ಅವರು ಹೊರಗುಳಿತಾರೆ ಅಂತಕ್ಕಂಥದನ್ನ ತಾವು ಗಮನಿಸಿ. ಇಲ್ಲಿ ಒಂದಿಷ್ಟು 3 ಅಂಶಗಳನ್ನ ನೀಡಿದ್ದಾರೆ. ಅರ್ಹತಾ ಪರೀಕ್ಷೆಯ ಅಂಕಪಟ್ಟಿಗಳನ್ನು ನೀಡಿಲ್ಲದಿರುವ ಕಾರಣಕ್ಕೆ ಅಂತ ವಿದ್ಯಾರ್ಥಿಗಳಿಗೆ ಆ ರ್ಯಾಂಕ್ ಅಲಾಟ್ ಆಗಿರೋದಿಲ್ಲ. ಈ PUC ಎಕ್ಸಾಮ್ಗೆ ಬೇರೆ ಬೇರೆ ಕಾರಣಗಳಿಂದ ಅವರು ಮಾರ್ಕ್ಸ್ ಎಂಟ್ರಿ ಆಗಿರೋದಿಲ್ಲ, ಅಥವಾ PU ಬೋರ್ಡ್ ಇಂದ ಆಟೋ ಫೆಚ್ ಅವ್ರದ್ದು ಆಗಿರೋದಿಲ್ಲ. ಈಗ ಹಲವಾರು ಕಾರಣಗಳಿದ್ದಾವೆ. ಕಳೆದ ಸಾಲಿನಲ್ಲಿ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಆಯ್ತು. ಎಕ್ಸಾಮ್ 2 ಬರೆದವರು ಪ್ರಾಬ್ಲಮ್ ಆಗ್ಲಿಲ್ಲ. ಎಕ್ಸಾಮ್ 3 ಬರೆದವರು CET ಇಂದ ಕೆಲವೊಂದು ಸಂದರ್ಭದಲ್ಲಿ ಹೊರ ಉಳಿಯೋಕ್ ಬಂತು, ಕೊನೆಯ ಸುತ್ತಿಗೆ ಅವ್ರಿಗೆ ಎಂಟ್ರಿ ಆದ್ರು. ಇಂಥವೆಲ್ಲ ಕಾರಣಗಳಿಂದ ಒಮ್ಮೊಮ್ಮೆ ನಿಮ್ಗೆ ರ್ಯಾಂಕ್ ಅಲಾಟ್ ಆಗಿರಲ್ಲ. ಅಥವಾ ವಿದ್ಯಾರ್ಥಿಯು ಆವೃತ್ತಿ ಸಂಕೇತವನ್ನ ತಪ್ಪಾಗಿ ನಮೂದಿಸಿದ್ದಿರ್ಬೋದು. ಆವೃತ್ತಿ ಅಂದ್ರೆ ನಿಮ್ಗೇನ್ KCET ಯಲ್ಲಿ ಕ್ವಶನ್ ಪೇಪರ್ ವರ್ಜನ್ ಕೋಡ್ ಕೊಟ್ಟಿರ್ತಾರೆ, ಆ ವರ್ಜನ್ ಕೋಡ್ ಅನ್ನ ತಾವು ತಪ್ಪಾಗಿ ನಮೂದು ಮಾಡಿರ್ತೀರಿ. ಸೊ ಈ ರೀತಿ ತಪ್ಪಾಗಿ ನಮೂದು ಮಾಡಿದ್ರು ಕೂಡ ತಮ್ಗೆ ಆ ಮಾಹಿತಿ ಅಥವಾ ತಮ್ಗೆ ರ್ಯಾಂಕ್ ಅಲಾಟ್ ಆಗಿರೋದಿಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿರೋ ಒಂದು ಕಾರಣ ಅಂತಂದ್ರೆ, ಅರ್ಹತಾ ಪರೀಕ್ಷೆ ಅಂಕಗಳು ಮರುಮೌಲ್ಯಮಾಪನದಿಂದ ಅಥವಾ ಬೇರೆ ಕಾರಣದಿಂದ ಬದಲಾಗಬಹುದು. ಒಂದು ವೇಳೆ ಫಸ್ಟ್ ಎಕ್ಸಾಮ್ ಬರೆದಿರ್ತೀರಿ, ಫಸ್ಟ್ ಎಕ್ಸಾಮ್ ಬರೆದಾದ ಮೇಲೆ ತಾವು ಆ ರಿಸಲ್ಟ್ ವೇಟ್ ಮಾಡ್ತಾ ಇರ್ತೀರಿ, ಅಥವಾ ಆ ರಿಸಲ್ಟ್ ಮರುಮೌಲ್ಯಮಾಪನ ರಿಸಲ್ಟ್ ಬಂದಾಗ ನಿಮ್ಮ ದ್ವಿತೀಯ PUC ಅಂದ್ರೆ ಅರ್ಹತಾ ಪರೀಕ್ಷೆಯ ಅಂಕಗಳು ಬದಲಾಗ್ತವೆ. ಅರ್ಹತಾ ಪರೀಕ್ಷೆ ಅಂಕಗಳು ಬದಲಾದ್ರೆ ರ್ಯಾಂಕಿಗೆ ನಿಮ್ಗೆ ಅಲಾಟ್ ಆಗ್ಬೇಕಾಯ್ತು ಅಂತಂದ್ರೆ ಅಲ್ಲಿ ನಿಮ್ಮ ಮಾರ್ಕ್ಸ್ ಎಂಟ್ರಿ ಆಗಿರೋದಿಲ್ಲ. ಹೀಗೆ ಹಲವಾರು ಒಂದು 3 ಮುಖ್ಯವಾದ ಕಾರಣಗಳಿಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಅಲಾಟ್ ಆದ್ರೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಅಲಾಟ್ ಆಗೋದಿಲ್ಲ. ಸೊ ಆ ರೀತಿ ರ್ಯಾಂಕ್ ಅಲಾಟ್ ಆಗದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ನಂತರದಲ್ಲಿ ಕಂಪ್ಯೂಟರ್ ತನ್ನ ಪ್ರೋಗ್ರಾಮ್ ನ ಮೂಲಕ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಅನ್ನ ಅಲಾಟ್ ಮಾಡ್ತಾರೆ. ಕಂಪ್ಯೂಟರ್ ಆಟೋಮೆಟಿಕ್ ಆಗಿ ತಾನೇ ಕ್ರಿಯೇಟ್ ಮಾಡಿಕೊಂಡು ಆ ವಿದ್ಯಾರ್ಥಿ ಯಾವ ಸ್ಥಾನದಲ್ಲಿ ಬರತಕ್ಕಂಥ ರ್ಯಾಂಕಿಗೆ ಅಲಾಟ್ ಆಗ್ತದೆ ಅಂತ ಕಂಪ್ಯೂಟರೇ ತನ್ನ ಪ್ರೋಗ್ರಾಮ್ ಮೂಲಕ ಅಲಾಟ್ ಮಾಡ್ತಕ್ಕಂಥ ರ್ಯಾಂಕ್ ಅದು ತತ್ಕ್ಷಣದ ರ್ಯಾಂಕ್ ಆಗಿರೋದ್ರಿಂದ ಅದನ್ನ ಸ್ಪಾಟ್ ರ್ಯಾಂಕ್ ಅಂತ ಹೇಳಿ ಕರೀತಾರೆ. ಈ ಸ್ಪಾಟ್ ರ್ಯಾಂಕ್ ಒಂದಿಷ್ಟು ರ್ಯಾಂಕ್ ಗಳಿಗೆ ಏನಾದ್ರೂ ಅಡಚಣೆ ಆಗ್ತದ ಅಂತಕ್ಕಂಥದ್ದನ್ನ ಗಮನಿಸಿ. ಇಲ್ಲಿ ಯಾವುದೇ ಇಬ್ರು ರ್ಯಾಂಕ್ ನಡುವೆ ಇನ್ನೊಬ್ಬ ವ್ಯಕ್ತಿ ರ್ಯಾಂಕ್ ಬಂದಾಗ ಸಾಮಾನ್ಯವಾಗಿ ಅಡಚಣೆ ಆಗದೇ ಇರುವ ಹಾಗೆ, ಈಗಾಗ್ಲೇ ಸುಮಾರು 1-2 ಲಕ್ಷ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಅಲಾಟ್ ಮಾಡಿರ್ತಾರೆ. ನಂತರದಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಕಾರಣಗಳಿಂದ ಮತ್ತೆ ಬರ್ತಾರೆ, ಈ ಅಂಕಗಳು ನಮೂದಾಗಿರೋದಿಲ್ಲ ಬೇರೆ ಬೇರೆ ಕಾರಣದಿಂದ. ಆಗ ಕಂಪ್ಯೂಟರ್ ಸಿಸ್ಟಮ್ ಜನರೇಟೆಡ್ ಆಗಿ ರ್ಯಾಂಕ್ ಅನ್ನು ಅಲಾಟ್ ಮಾಡ್ತದೆ. ಆ ರ್ಯಾಂಕ್ ಅಲಾಟ್ ಮಾಡಿದಾಗ
ಮೊದಲು ಅಲಾಟ್ ಮಾಡಿರ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ರ್ಯಾಂಕ್ ಕೂಡ ಬದಲಾಗೋದಿಲ್ಲ. ಅದನ್ನೇ ಇಲ್ಲಿ ಹೇಳಿರೋದು, ರ್ಯಾಂಕ್ ಸಂಖ್ಯೆಗಳಿಗೆ ಯಾವುದೇ ಅಡಚಣೆಯಾಗದಂತೆ ಅದು ಕಂಪ್ಯೂಟರ್ ಆ ರ್ಯಾಂಕ್ ಅನ್ನ ಅಲಾಟ್ ಮಾಡ್ತದೆ. ಸೊ ಹಾಗಾಗಿ ನಡುವೆ ಯಾವುದೇ ಸ್ಪಾಟ್ ರ್ಯಾಂಕ್ ಅನ್ನ ಕಂಪ್ಯೂಟರ್ ಆಟೋಮೆಟಿಕ್ ಆಗಿ ಅಲಾಟ್ ಮಾಡಿದಾಗ ಯಾವುದೇ ಅಲಾಟ್ ಮಾಡಿರ್ತಕ್ಕಂತ ಇಬ್ಬರು ವಿದ್ಯಾರ್ಥಿಗಳ ನಡುವೆ ಇನ್ನೊಂದಿಷ್ಟು ಜನನ್ನ ಅಲಾಟ್ ಮಾಡ್ತಕ್ಕಂತ ರ್ಯಾಂಕು ಇದು ಸ್ಪಾಟ್ ರ್ಯಾಂಕ್ ಆಗಿರುತ್ತದೆ. ಇನ್ನು ಈ ಎಲ್ಲಾ ಕಾರಣಗಳಿಂದ ಸ್ಪಾಟ್ ರ್ಯಾಂಕ್ ಬಂದಿರತಕ್ಕಂಥದಕ್ಕೆ ಒಂದಿಷ್ಟು ಇಲ್ಲಸ್ಟ್ರೇಟಿವ್ ಇಲ್ಲಿ ಕೊಟ್ಟಿದ್ದಾರೆ. ಈಗ ಉದಾಹರಣೆ, ಇಬ್ಬರು ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ 1234 ಒಬ್ಬ ವಿದ್ಯಾರ್ಥಿದು, ಇನ್ನೊಬ್ಬ ವಿದ್ಯಾರ್ಥಿದ 1235 ಇದೆ. ಸೊ ಆ ಇಬ್ಬರು ವಿದ್ಯಾರ್ಥಿಗಳ ರ್ಯಾಂಕ್ ಅನ್ನ ನೀಡಿದ್ದಾಗ ನಿಮಗೆ ರ್ಯಾಂಕ್ ನೀಡಬೇಕಾಗಿರುತ್ತದೆ ಅಂತ ಇಟ್ಕೊಳ್ಳೋಣ. 1234 ಮತ್ತು 1235 ಈ ಇಬ್ಬರ ವಿದ್ಯಾರ್ಥಿಗಳಿಗೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಅವರಿಗೆ ರ್ಯಾಂಕ್ ಅಲಾಟ್ ಆಗಿರ್ತದೆ. ನಂತರದಲ್ಲಿ ಒಬ್ಬ ವಿದ್ಯಾರ್ಥಿ ಇವರಿಬ್ಬರ ಅಂಕಗಳ ನಡುವೆ ಅಂಕಗಳನ್ನ ಪಡೆದು ರ್ಯಾಂಕ್ ಪಡಿಬೇಕಾಗಿರ್ತದೆ. ಅಂತ ಸಂದರ್ಭದಲ್ಲಿ ಸ್ವತಃ ಕಂಪ್ಯೂಟರ್ ತನ್ನ ಪ್ರೋಗ್ರಾಮ್ ಮೂಲಕ ಆ ಎರಡೂ ಪೂರ್ಣಾಂಕಗಳು 1234 ಮತ್ತು 1235 ಈ ಎರಡೂ ಪೂರ್ಣಾಂಕಗಳ ನಡುವೆ ಎ ಇಂದ ಝೆಡ್ ವರೆಗೆ ಆಕಾರಾದಿಯಾಗಿ, ಅಂದ್ರೆ ಎ ಟು ಝೆಡ್ ಆಲ್ಫಾಬೆಟಿಕ್ ಆಗಿ, ನಾನು ಪ್ರಾರಂಭದ ಯೂಟ್ಯೂಬ್ ನಲ್ಲೇ G66 ಅಂತ ಹೇಳಿದ್ದೆ, ಅಲ್ಲಿ ಜಿ ಇತ್ತು. ಎ ಇಂದ ಝೆಡ್ ವರೆಗೆ ಕೂಡ ಅದು ರ್ಯಾಂಡಮ್ ಆಗಿ ತಗೋಬಹುದು. ಜೊತೆಗೆ 1ರಿಂದ 99 ಕೂಡ ಅದು ಉಪವಿಭಜನೆ ಮಾಡ್ಕೊಳ್ಬಹುದು. ಇದು ಕಂಪ್ಯೂಟರ್ ಇರ್ತಕ್ಕಂತ ಸಾಫ್ಟ್ವೇರ್. ಈ ಎರಡೂ ಪೂರ್ಣಾಂಕ ರ್ಯಾಂಕ್ ಗಳ ನಡುವೆ ಮೊದಲನೇ ಹೊಸ ರ್ಯಾಂಕ್ ಅನ್ನ ನೀಡಬೇಕಾಗಿರ್ತಕ್ಕಂತ ಪಕ್ಷದಲ್ಲಿ ಈಗಾಗಲೇ ನೀಡಿರುವ ರ್ಯಾಂಕ್ ಗಿಂತ ಮೊದಲು G55 ಎಂಬ ವಿಭಜಕ ಸಂಖ್ಯೆಯನ್ನು ಅದು ನೀಡುತ್ತದೆ. ಅಂದ್ರೆ ಉದಾಹರಣೆಗೆ ಇಲ್ಲಿ 1234ನೇ ರ್ಯಾಂಕು ಮತ್ತು 1235ನೇ ರ್ಯಾಂಕು, ಇವುಗಳ ನಡುವೆ ಮತ್ತೊಬ್ಬ ವಿದ್ಯಾರ್ಥಿಗೆ ರ್ಯಾಂಕ್ ಅನ್ನ ಸಿಸ್ಟಮ್ ಜನರೇಟೆಡ್ ಅದು ಅಲಾಟ್ ಮಾಡಬೇಕಾದಾಗ 1234 G55 ಅಂತ ಹೇಳಿ ಆ ಮಧ್ಯದಲ್ಲಿ ಒಂದು ರ್ಯಾಂಕ್ ಅನ್ನ ಕಂಪ್ಯೂಟರ್ ರ್ಯಾಂಡಮ್ ಆಗಿ ಅಲಾಟ್ ಮಾಡ್ತದೆ. ಸೊ ಒಂದು ವೇಳೆ ಇವೆರಡರ ನಡುವೆ ಮತ್ತೊಂದು ರ್ಯಾಂಕ್ ಅನ್ನ ನೀಡಬೇಕಾಗಿ ಬಂದಿರೋ ಪಕ್ಷದಲ್ಲಿ, ಅಂದ್ರೆ 1234ನೇ ರ್ಯಾಂಕ್ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಈಗ ಆಲ್ರೆಡಿ 1234 G55 ಮಧ್ಯದಲ್ಲಿ ಒಬ್ಬನ ಅಲಾಟ್ ಆಗಿರ್ತಾನೆ. ಇವರಿಬ್ಬರ ವಿದ್ಯಾರ್ಥಿಗಳ ನಡುವೆ ಮತ್ತೊಂದು ವಿದ್ಯಾರ್ಥಿ ಬಂದಾಗ ಅವನ ರ್ಯಾಂಕ್ ಅನ್ನ 1234 G44 ಅಂತ ಹೇಳಿ ಇಲ್ಲಿ ಅಲಾಟ್ ಮಾಡ್ತದೆ ಕಂಪ್ಯೂಟರ್. ಸೊ ಹೀಗೆ 1234 G55 1235 ಇವುಗಳ ರ್ಯಾಂಕ್ ಗಳ ನಡುವೆ ಅದನ್ನ ನೀಡಬೇಕಾಗಿ ಬಂದಾಗ ಅವಾಗ ಮತ್ತೆ 1234 G66 ಅಂತಕ್ಕಂತ ಒಂದು ರ್ಯಾಂಕ್ ಅನ್ನ ಕಂಪ್ಯೂಟರ್ ಸಿಸ್ಟಮ್ ಅಲಾಟೆಡ್ ಆಗಿ ನೀಡುತ್ತದೆ. ಸೊ ಇದು ಸ್ಪಾಟ್ ರ್ಯಾಂಕು. ಸ್ಪಾಟ್ ರ್ಯಾಂಕ್ ಗಳನ್ನ ಕಂಪ್ಯೂಟರ್ ನೀಡುತ್ತದೆ. ಆ ಸ್ಪಾಟ್ ರ್ಯಾಂಕ್ ಗಳನ್ನ ಕಂಪ್ಯೂಟರ್ ನೀಡಬೇಕಾದಾಗ 1ರಿಂದ 99 ಸಂಖ್ಯೆಯನ್ನ ಬಳಸ್ಕೊಳ್ತದೆ. ಎ ಟು ಝೆಡ್ ವರೆಗೆ ಆಲ್ಫಾಬೆಟ್ ಗಳನ್ನ ಅದು ಬಳಸ್ಕೊಂಡು ಅದ್ರ ನಡುವೆ ಇರತಕ್ಕಂತ ವ್ಯಕ್ತಿಗೆ ಅದು ನೀಡುತ್ತದೆ. ಇದು ಕಂಪ್ಯೂಟರ್ ನೀಡತಕ್ಕಂತ ಸ್ಪಾಟ್ ರ್ಯಾಂಕ್ ಆಗಿರುತ್ತದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಡಿಟೇಲ್ ಆಗಿರ್ತಕ್ಕಂತ ಒಂದು ಇಲ್ಲಸ್ಟ್ರೇಟಿವ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಉದಾಹರಣೆ, ಎ ಅಂತಕ್ಕಂತ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಇಲ್ಲಿ ಬಿ ಅಂತಕ್ಕಂತ ಒಬ್ಬ ವಿದ್ಯಾರ್ಥಿ ಇದ್ದಾನೆ. ಮೊದಲು ಫಲಿತಾಂಶ ಘೋಷಣೆ ಆದ್ಮೇಲೆ ಆ ಇಬ್ರು ವಿದ್ಯಾರ್ಥಿಗಳಿಗೆ ನೀಡಿರ್ತಕ್ಕಂತ ರ್ಯಾಂಕ್ ಇದೆ. ಎಗೆ ನೀಡಿರ್ತಕ್ಕಂತ ರ್ಯಾಂಕು 23,654 ಇದೆ. ಬಿ ವಿದ್ಯಾರ್ಥಿಗೆ ನೀಡಿರೋ ರ್ಯಾಂಕು 23,655 ಇದೆ ಅಂತ ತಿಳಿರಿ. ಅದಾದ ಮೇಲೆ ನಡುವ ಒಬ್ಬ ವಿದ್ಯಾರ್ಥಿ ಬೇರೆ ಬೇರೆ ಕಾರಣಗಳಿಂದ ಈ ಬಿ ಗಿಂತಲೂ ಇನ್ನು ಸ್ವಲ್ಪ ಹೆಚ್ಚು ಅಂಕಗಳನ್ನ ಪಡೆದು, ಅಂದ್ರೆ ಎ ಮತ್ತು ಬಿ ನಡುವೆ ಬರುವ ಹಾಗೆ ಇನ್ನೊಬ್ಬ ವಿದ್ಯಾರ್ಥಿ ಬರ್ತಾನೆ, ಅವನು ಸಿ ಅಂತ ತಿಳಿರಿ. ಆ ಸಿ ಪಡೆದಿರ್ತಕ್ಕಂಥವನಿಗೆ ರ್ಯಾಂಕ್ ಹೇಗೆ ಅಲಾಟ್ ಮಾಡ್ತದೆ ಕಂಪ್ಯೂಟರು? ಈಗಾಗದೆ ಹೇಳಿದೆ ನಾನು, ಎಗೆ 23,654, ಬಿ 23,655. ಹಾಗಾದ್ರೆ ಸಿ ಇವರಿಬ್ಬರ ನಡುವೆ ಬರ್ತಾನೆ. ಆ ಇವರಿಬ್ಬರ ನಡುವೆ ಅವನಿಗೆ ಕಂಪ್ಯೂಟರ್ ರ್ಯಾಂಕ್ ಅಲಾಟ್ ಮಾಡ್ತದೆ ಅಂದ್ರೆ 23,654 G55 ಅಂತ ಹೇಳಿ ಇಲ್ಲಿ ಸಿಗೆ ಆ ಕಂಪ್ಯೂಟರ್ ರ್ಯಾಂಕ್ ಅಲಾಟ್ ಮಾಡ್ತದೆ. ಸೊ ಗಮನಿಸಿ, ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ ಇನ್ನು ನಾನು ಮತ್ತೊಂದು ಇಲ್ಲಸ್ಟ್ರೇಟಿವ್ ನ ಮುಂದಕ್ಕೆ ಹೋಗ್ತೇನೆ. ಈಗ ಗಮನಿಸಿ, ಏನ ಒಂದು ರ್ಯಾಂಕ್ ಇದೆ 23,654. ಎ ಮತ್ತು ಬಿ ನಡುವೆ ಬಂದ್ಬಿಟ್ಟಿದ್ದಾನೆ 23,654 G55 ನಡುವೆ ಸಿ ಬರ್ತಾನೆ. ಈಗ ಎ ಸಿ ಬಿ ಇದೆ. ಇವು ಎರಡರ ನಡುವೆ ಇನ್ನೊಬ್ಬ ಬಿ ಗಿಂತಲೂ ಸ್ವಲ್ಪ ಹೆಚ್ಚು ಮಾರ್ಕ್ ತಗೊಂಡು
ಸಿ ಗಿಂತಲೂ ಸ್ವಲ್ಪ ಕಡಿಮೆ ಮಾರ್ಕ್ಸ್ ತಗೊಂಡು ಇನ್ನೊಬ್ಬವನನ್ನ ಅಲರ್ಟ್ ಮಾಡ್ಬೇಕಂತ ಸ್ಪಾಟ್ ರ್ಯಾಂಕ್ ಬಂದಾಗ ಅವಾಗ ಕಂಪ್ಯೂಟರ್ ಅವನಿಗೆ 23,654 G66 ಅಂತ ಹೇಳಿ ಅಲರ್ಟ್ ಮಾಡ್ತದೆ. ಹಾಗಾದ್ರೆ ಗಮನಿಸಿ, ಈಗ ಆಗಲೇ ಕಂಪ್ಯೂಟರ್ ಅಲರ್ಟ್ ಮಾಡಿರ್ತಕ್ಕಂಥ ರ್ಯಾಂಕ್ಗಳು ಎ ಮತ್ತು ಬಿ ಗಳಿಗೆ ರ್ಯಾಂಕ್ ಚೇಂಜ್ ಆಗೋದಿಲ್ಲ. 23,654, 23,655. ಮಧ್ಯದಲ್ಲಿ ಸ್ಪಾಟ್ ರ್ಯಾಂಕ್ ಅನ್ನ ಸಿ ಮತ್ತು ಡಿ ವಿದ್ಯಾರ್ಥಿಗಳಿಗೆ ಅದು ಕಂಪ್ಯೂಟರ್ ಅಲಾಟ್ ಮಾಡ್ತದೆ. ಅದರ ಅರ್ಥ ಇವರಿಬ್ಬರ ರ್ಯಾಂಕ್ ಚೇಂಜ್ ಆಗೋದಿಲ್ಲ, ಆದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಕೌನ್ಸಿಲಿಂಗ್ ನಲ್ಲಿ ಇದು ಎಫೆಕ್ಟ್ ಆಗ್ತದೆ. ಕೌನ್ಸಿಲಿಂಗ್ ನಲ್ಲಿ ಎ ನಂತರ ಇಮಿಡಿಯೇಟ್ಲಿ ಬಿ ಬರಬೇಕು, ಬರೋದಿಲ್ಲ. ಎ ನಂತರ ಸಿ ವಿದ್ಯಾರ್ಥಿಗೆ ಅವಕಾಶ, ಸಿ ವಿದ್ಯಾರ್ಥಿ ನಂತರ ಡಿ ವಿದ್ಯಾರ್ಥಿಗೆ ಅವಕಾಶ, ನಂತರದಲ್ಲಿ ಬಿ ಆಗ್ತದೆ. ನೀವು ಕೇಳಬಹುದು, ಹಾಗಾದ್ರೆ ನಮ್ ರ್ಯಾಂಕು ಅದೆಲ್ಲ ಅಂತ. ನಿಮ್ ರ್ಯಾಂಕ್ ಸಿಕ್ತು ಅಂದ್ರೆ ಪ್ರಾಬ್ಲಮ್ ಇಲ್ಲ. ನಿಮ್ಮ ರ್ಯಾಂಕ್ ತದನಂತರ ಅಲಾಟ್ ಆದ್ರೂ ಕೂಡ ಈ ರೀತಿ ಸಿಸ್ಟಮ್ ಜನರೇಟೆಡ್ ಸ್ಪಾಟ್ ರ್ಯಾಂಕ್ ಒಂದು ಅಲಾಟ್ ಆಗ್ತದೆ. ಸೊ ಗಮನಿಸಿ, ಈ ಬಹಳಷ್ಟು ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಇರೋದಿಲ್ಲ ಅನ್ನಕ್ಕಾಗೋದಿಲ್ಲ, ಒಂದಿಷ್ಟು ವಿದ್ಯಾರ್ಥಿಗಳಂತೂ ಖಂಡಿತ ಬರ್ತಾರೆ. ಸೊ ಹಾಗಾಗಿ ಕಂಪ್ಯೂಟರ್ ಇಲ್ಲಿ ನೀಡ್ತಕ್ಕಂಥದ್ದು, ತತ್ಕ್ಷಣ ನೀಡ್ತಕ್ಕಂಥ ರ್ಯಾಂಕೇ ಅದು ಸ್ಪಾಟ್ ರ್ಯಾಂಕ್ ಅಂತ ಹೇಳಿ ಕರಿತೀವಿ. ಆ ಸ್ಪಾಟ್ ರ್ಯಾಂಕ್ ಗಳನ್ನ ವಿವಿಧ ನ್ಯೂಮರಿಕಲ್ ಮತ್ತು ಆಲ್ಫಾಬೆಟಿಕ್ ಆರ್ಡರ್ ಗಳಲ್ಲಿ ತೆಗೆದುಕೊಂಡು ಹೋಗಿ ಕಂಪ್ಯೂಟರ್ ನೀಡುತ್ತದೆ. ಸೊ ಇದಿಷ್ಟು ಮಾಹಿತಿ ಸ್ಪಾಟ್ ರ್ಯಾಂಕ್ ಕುರಿತಾಗಿರೋದು. ಮತ್ತು ಸಿಇಟಿಯ ಪ್ರೊಸೆಸ್ ನಲ್ಲಿ ಆ ಸ್ಪಾಟ್ ರ್ಯಾಂಕ್ ಏನೆಲ್ಲ ಪ್ರಭಾವ ಬೀರ್ತದೆ ಅಂತಕ್ಕಂಥ ಮಾಹಿತಿಯನ್ನ ತಮ್ಗೆ ನೀಡ್ತಾ ಇದ್ದೇನೆ. ಮಾಹಿತಿ ಇಷ್ಟ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೀನಿ. ತಾರನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.